ಇಂಟೆನ್ಷನಲಿ ಮಾಡಿದಾರಾ ಏನು ನೋಡಿ. ಒಂದನೇದ್ದು ಇದು ಒಂದು ಸಮೀಕ್ಷೆ. ಇವತ್ತು ಸೆನ್ಸಸ್ ಏನಿದೆ, ಜಾತಿ ಗಣತಿ ಅನ್ನಕ್ಕೆ ಬರಲ್ಲ. ಅದಕ್ಕೆ ಸೆನ್ಸಸ್ ಪವರ್ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅದು ಸೆನ್ಸಸ್ ಆಕ್ಟ್ ಪ್ರಕಾರ. ಇದೊಂದು ಸಮೀಕ್ಷೆ. ಈ ಸಮೀಕ್ಷೆ ಇವತ್ತು ಲೂಸ್ ಆಗಿದೆ. ಅದಕ್ಕೆ ಸ್ಯಾಂಪಲ್ಸ್ ಇರ್ತವೆ. ನಮ್ಮದು ವಿರೋಧ ಇಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ದಯವಿಟ್ಟು ಯಾವುದೇ ರೀತಿಯ ತಪ್ಪು ಇದು ಮಾಡಕ್ ಹೋಗ್ಬಿಟ್ಟು ಮೊನ್ನೆ ಕೂಡ ಮೀಟಿಂಗ್ ಹೇಳ್ತೀವಿ, ಊರು ಹೇಳ್ತೀವಿ. ನಮ್ಮೆಲ್ಲ ಉಪ ಸಮುದಾಯಗಳನ್ನ, ನಿಮ್ಗೆ ಗೊತ್ತಿದೆ ಯಾವ್ಯಾವ ಉಪ ಸಮುದಾಯಗಳು ಲಿಂಗಾಯತರಲ್ಲಿ ಬರ್ತವೆ, ಅವೆಲ್ಲವನ್ನ ಅವ್ರು ಏನೇ ಬರ್ಸಿರ್ಲಿ ಇವತ್ತಿನ ದಿವಸ ಅದನ್ನ ನೀವು ಕೌಂಟ್ ಮಾಡಿದ್ರೆ ನಮ್ಗೆ ತೃಪ್ತಿ ಇದೆ. ಮಾಡ್ಬೋದಲ್ಲ. ಅಲ್ಲ, ವರದಿ ಮುಂಚೆ ಮಾಡ್ಕೊಡ್ಬೇಕು ಅಂತ ಆಮೇಲೆ ಸರಿಪಡಿಸಕ್ಕೆ ಅವಕಾಶ ಇದೆ. ಆಮೇಲೆ ಸರಿಪಡಿಸಿದ್ರೆ ಅದ್ರ ಪರಿಣಾಮ ಬಹಳಷ್ಟು ಆಗ್ತವೆ. ಅದಕ್ಕಿಂತ ಮುಂಚಿತವಾಗಿ ಸರಿಪಡಿಸಬೇಕು ಅನ್ನೋ ನಮ್ಮ ಬೇಡಿಕೆ ಇದೆ. ಮತ್ತೆ ಇದನ್ನು ತಿರ್ಸ್ಬೇಡಿದ್ರೆ ಎಲ್ಲರಿಗೂ ಹಾಕಿದ್ರಿ ಮಾಡ್ಬಾರ್ದು. ಯಾಕೆ ತಪ್ಪೇನಿದೆ? ಅಹಿಂದದವ್ರು ಮಾಡ್ಲಿ, ಸಮುದಾಯಗಳು ಮಾಡ್ಲಿ, ಲಂಬಾಣಿ ಸಮಾಜದವ್ರು ಮಾಡ್ಲಿ, ಪರಿಶಿಷ್ಟ ಪಂಗಡದವ್ರು ಮಾಡ್ಲಿ, ಯಾಕೆ ಮಾಡಿ ತಪ್ಪೇನಿದೆ? ಅಷ್ಟೇ ಸಣ್ಣ ಸಣ್ಣ ಸಮುದಾಯಗಳು ಅವ್ರು ಯಾಕೆ ಮಾಡಬಾರ್ದು? ಪತ್ತಾರ, ಕುಂಬಾರ, ನನ್ಗೆ ಅಜೆಂಡಾ ಗೊತ್ತಿಲ್ಲ. ನನಗೆ ಅಂದ್ರೆ ಅಜೆಂಡಾದಲ್ಲಿ ಏನೇನೋ ಹಾಕೊಂಡಿದ್ದಾರೆ ಅಂತ ಹೇಳಿ ನೋಡಿ. ಸರಿಪಡಿಸಿದ್ರೆ ಮುಗ್ದು ಯಾರು ಪರಿಣಾಮ ಯಾಕೆ ಬಿಡ್ತದೆ? ಸರಿಪಡಿಸಿ ಪರಿಣಾಮ ಬೀರೋದಲ್ಲ. ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ನಮ್ಗೆ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳು ಇದೆಲ್ಲ ಸರಿಪಡಿಸ್ತಾರೆ. ಬಂದು ವೀಕ್ಷಕರು ಬಂದಿದ್ದಾರೆ, ಅಭಿಪ್ರಾಯ ತೆಗೆದುಕೊಂಡು ನಮ್ಮ ಸತೀಶ್ ಜಾರಕಿಹೊಳಿ ಅವ್ರನ್ನ ಹಾಕಿದ್ರಲ್ಲಿ ಅವ್ರು ಇಂಟರ್ವ್ಯೂ ತಗೊಂಡಿದ್ದಾರೆ. ಅವರು ಕೆಲಸ ಮಾಡಿದ್ದಾರೆ. ಪಕ್ಷದ ಚರ್ಚೆ ಬಹಳಷ್ಟು ಅಭ್ಯರ್ಥಿಗಳು ಕೊಡ್ತಾ ಕಾಂಗ್ರೆಸ್ ಇಲ್ಲ. ಬಹಳಷ್ಟು ಈಗ ನಮ್ಮ ಬಿಜಾಪುರಲ್ಲಿ 20 ಜನ ಇದ್ದಾರೆ. ಸಚಿವರುಗಳ ಸ್ಪರ್ಧೆ ವಿಚಾರವೂ ಕೂಡ ಚರ್ಚೆ ಆಗಿತ್ತು. ಅಗತ್ಯ ಬಿದ್ದಲ್ಲಿ ಅವರನ್ನ ಸ್ಪರ್ಧೆ ಮಾಡಬೇಕು. ತಪ್ಪೇನಿದೆ? ಅದಕ್ಕೆ ತಪ್ಪೇನಿದೆ? ಅದನ್ನ ಪಕ್ಷ ನಿರ್ಧಾರ ಮಾಡಿದ್ರೆ ಅದನ್ನ ಒಪ್ಪಲೇಬೇಕಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.